ಹಿಂದೊಮ್ಮೆ ರಹಸ್ಯ ಶಕ್ತಿಗಳ ಚಟುವಟಿಕೆಗಳನ್ನು ನಡೆಸಲು ಕಾಪಾಲಿಕರಿಂದ ಈ ಗುಹೆಯನ್ನ ಬಳಸಲಾಗುತ್ತಿತ್ತು. ದೋಣಿಯ ಮೂಲಕ ಸುಮಾರು 1 ಗಂಟೆಯಷ್ಟು ಪ್ರಯಾಣ ಮಾಡಿ ನಂತರ ಕೊಂಚ ಟ್ರೆಕ್ ಮಾಡುತ್ತಾ ಈ ಅದ್ಭುತ ಗುಹೆಗಳನ್ನ ತಲುಪಬಹುದು. ಹಿಂದೆ ಈ ಗುಹೆಗಳಲ್ಲಿ ಅಘೋರಿಗಳು ವಾಸವಾಗಿದ್ದರು ಎಂದು ನಂಬಲಾಗಿದೆ. ಈ ಗುಹೆಗಳು ಶತಮಾನಗಳಿಂದ ಅಜ್ಞಾತವಾಗಿತ್ತು ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಅಂತಹ ಆಘಾತಕಾರಿ ಗುಹೆಗಳು ಯಾವುವು? ಯಾಕೆ ಈಗಲೂ ಈ ಗುಹೆಗಳಲ್ಲಿ ಹೋಗಲು ಜನರು ಹೆದರುತ್ತಾರೆ? ಈ ಆತಂಕಕಾರಿ ಗುಹೆ ಎಲ್ಲಿದೆ, ಹೇಗೆ ಹೋಗಬೇಕು ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಅಕ್ಕಮಹಾದೇವಿ ಗುಹೆಗಳು. ಈ ಗುಹೆಗಳು ಶತಮಾನಗಳಿಂದ ಅಜ್ಞಾತವಾಗಿತ್ತು. ಅಕ್ಕಮಹಾದೇವಿ ಗುಹೆಗಳು ಆಂಧ್ರ ಪ್ರದೇಶ ರಾಜ್ಯದ ನಲ್ಲಮಲೈ ಬೆಟ್ಟದ ಶ್ರೇಣಿಯಲ್ಲಿವೆ. ಇದು ಶ್ರೀಶೈಲದಿಂದ ಕೇವಲ 20 ಕಿಲೋಮೀಟರ್ ಅಂತರದಲ್ಲಿದೆ. ಈ ಗುಹೆಗಳು ಇತಿಹಾಸ ಪೂರ್ವ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ. ಇದಕ್ಕೆ ಪೂರಕವಾಗಿ ಹಲವಾರು ಸಾಕ್ಷಿಗಳು ಕೂಡ ಇವೆ. ಅದರಲ್ಲೂ ಈ ಗುಹೆಗಳು ಶ್ರೀಶೈಲ ಪಟ್ಟಣದ ಇತಿಹಾಸದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿವೆ. ಈ ಗುಹೆಗೆ ಅಕ್ಕಮಹಾದೇವಿ ಎಂಬ ಹೆಸರು ಬರಲು ಕಾರಣವೂ ಕೂಡ ಇದೆ. 12ನೇ ಶತಮಾನದಲ್ಲಿದ್ದ ಕರ್ನಾಟಕದ ಪ್ರಸಿದ್ಧ ದಾರ್ಶನಿಕೆ ಹಾಗೂ ಗೀತ ರಚನೆಗಾರ್ತಿ ಅಕ್ಕಮಹಾದೇವಿ ತಪಸ್ವಿ ಈ ಗುಹೆಯಲ್ಲಿ ತಪಸ್ಸು ಮಾಡಿದ್ದಳು. ಹಾಗೂ ಆಕೆಯ ಪ್ರಾರ್ಥನೆಯ ಮೇರೆಗೆ ಗುಹೆಯ ಆಳದಲ್ಲಿ ಶಿವಲಿಂಗವು ತನ್ನಿಂತಾನೇ ಉದ್ಭವವಾಗಿತ್ತು ಎಂದು ಇತಿಹಾಸಕಾರರು ಈ ಘಟನೆಯನ್ನ ವಿವರಿಸುತ್ತಾರೆ. ಅಕ್ಕಮಹಾದೇವಿ ಗುಹೆಗಳು ನೈಸರ್ಗಿಕವಾಗಿ ರೂಪುಗೊಂಡ ಗುಹೆಗಳಲ್ಲಿ ಒಂದಾಗಿವೆ ಮತ್ತು ಈ ಗುಹೆಗಳು ಕೃಷ್ಣಾ ನದಿಯ ಮುಖ್ಯ ವಾಹಿನಿಯ ಹತ್ತಿರದಲ್ಲಿಯೇ ನೀವು ಕಾಣಬಹುದು. ಮುಖ್ಯ ಗುಹೆಯು ನೈಸರ್ಗಿಕವಾಗಿ ರೂಪುಗೊಂಡು ಕಲ್ಲಿನ ಕಮಾನನ್ನು ಹೊಂದಿದ್ದು, ಇದನ್ನು ಒಂದು ಭೌಗೋಳಿಕ ವಿಸ್ಮಯತೆ ಎಂದರೆ ತಪ್ಪಾಗಲಾರದು. ಈ ಕಮಾನು ಸುಮಾರು 200 ಅಡಿ ಹಾಗೂ 16 ಅಡಿ ಎತ್ತರದ ಅಳತೆಯನ್ನು ಹೊಂದಿದ್ದು, ಬೇರೆ ಯಾವುದೇ ರೀತಿಯ ಬೆಂಬಲವನ್ನು ಕೂಡ ಹೊಂದಿಲ್ಲ. ಗುಹೆಗಳ ಒಳಗಿನ ದೃಶ್ಯಗಳಿಗಿಂತ ಈ ಕಮಾನೆ ಹೆಚ್ಚು ಆಕರ್ಷಕವಾಗಿದ್ದರಿಂದ ಪ್ರವಾಸಿಗರು ಇದನ್ನು ನೋಡಿ ತಮ್ಮ ಸೆಲ್ಫಿಗಳನ್ನ, ಫೋಟೋಗಳನ್ನ ಕೂಡ ತೆಗೆಯುತ್ತಾರೆ. ಈ ಗುಹೆಯ ಒಳಗಿನ ವಸ್ತುಗಳು ಆಕರ್ಷಕವಾಗಿದ್ದು, ಇಲ್ಲಿನ ಬಂಡೆಗಳು ಭೂಮಿಯ ಮೇಲಿನ ಅತ್ಯಂತ ಹಳೆಯ ಜೀವನದ ಪದ್ಧತಿಯನ್ನ ಸಾಬೀತುಪಡಿಸುತ್ತವೆ. ಕೃಷ್ಣಾ ನದಿಯ ಮೂಲಕ ಈ ಗುಹೆಗೆ ಪ್ರಯಾಣ ಮಾಡುತ್ತಾ ಅದರ ಅದ್ಭುತ ಅನುಭವವನ್ನು ಇಲ್ಲಿನ ಭಕ್ತರು ಹಾಗೂ ಪ್ರವಾಸಿಗರು ಪಡೆದುಕೊಳ್ಳುತ್ತಾರೆ. ಈ ಗುಹೆಯ ಒಳಗೆ 150 ಮೀಟರ್ ಆಳಕ್ಕೆ ಪ್ರವಾಸಿಗರು ಪ್ರಯಾಣಿಸಿದರೆ ಗೋಚರಿಸುವ ದೃಶ್ಯಗಳು ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ. ಶಿವಶರಣೆ ಅಕ್ಕಮಹಾದೇವಿ ನಮ್ಮೆಲ್ಲರಿಗೂ ಚಿರಪರಿಚಿತವಾದಂತಹ ಹೆಸರು. 12ನೇ ಶತಮಾನದಲ್ಲಿ ಜೀವಿಸಿದ್ದ ಈ ಶರಣೆಯು ಭಕ್ತಿ ಪರಂಪರೆಯ ಪ್ರಮುಖ ಶಿವಶರಣೆಗಳ ಪೈಕಿ ಒಬ್ಬರಾಗಿದ್ದಾರೆ. ತಮ್ಮ ಜೀವನವನ್ನೇ ಶಿವನಿಗಾಗಿ ಮೋಕ್ಷ ಪಡೆಯುವುದಕ್ಕಾಗಿ ಮೀಸಲಿಟ್ಟ ಮಹಾಸಾಧ್ವಿ ಅಕ್ಕಮಹಾದೇವಿ. ಜೀವನದ ಸತ್ಯವನ್ನು ಅರಿತುಕೊಳ್ಳಲು ಸಹಾಯಕವಾಗುವಂತೆ ಅನೇಕ ಹಿತವಚನಗಳನ್ನು ಅಕ್ಕಮಹಾದೇವಿಯವರು ಇಂದಿನ ಸಮಾಜಕ್ಕೆ ಕರುಣಿಸಿದ್ದಾರೆ. ಒಂದು ಐತಿಹ್ಯ ಪ್ರಕಾರ ಅಕ್ಕಮಹಾದೇವಿಯು ದೇಶಾದ್ಯಂತ ಸುತ್ತಾಡಿ ವಚನಗಳನ್ನು ಪಸರಿಸುತ್ತಾ ಕೊನೆಗೆ ಶ್ರೀಶೈಲನ ಕಡಲಿ ಎಂಬ ದಟ್ಟಾರಣದಲ್ಲಿ ಶಿವನನ್ನು ಆರಾಧಿಸುತ್ತಾ ಇದೇ ಗುಹೆಯಲ್ಲಿ ಐಕ್ಯರಾದರು ಎಂದು ಕೂಡ ನಂಬಲಾಗಿದೆ. ಇದೇ ಕಾರಣ ಈ ಗುಹೆಗಳನ್ನ ಅಕ್ಕಮಹಾದೇವಿ ಗುಹೆಗಳೆಂದೇ ಪ್ರಸಿದ್ಧವಾಗಿವೆ. ವಿಶೇಷವೇನೆಂದರೆ ಶ್ರೀಶೈಲನಲ್ಲಿ ಮತ್ತೊಬ್ಬ ಪರಮ ಶಿವಭಕ್ತೆಯಾದಂತಹ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನವು ಕೂಡ ನೀವು ಕಾಣಬಹುದು. ಶ್ರೀಶೈಲ ಬಳಿ ಇರುವ ನಲ್ಲಮಲೈ ಪರ್ವತ ಶ್ರೇಣಿಗಳಲ್ಲಿ ಸಾಕಷ್ಟು ನೈಸರ್ಗಿಕವಾಗಿ ರೂಪುಗೊಂಡಂತಹ ಗುಹೆಗಳನ್ನು ನೀವು ಪ್ರತ್ಯಕ್ಷವಾಗಿ ನೋಡಬಹುದು. ಶಿಲಾಯುಗದಿಂದಲೇ ಮಾನವನ ವಾಸಕ್ಕೆ ಬಳಸಲ್ಪಟ್ಟಂತಹ ಈ ಗುಹೆಗಳು ಕಾಲ ಜಾರಿದಂತೆ ವಿವಿಧ ಉದ್ದೇಶಕ್ಕಾಗಿ ಬಳಸಲಾಗಿದ್ದವು ಎಂದು ಇತಿಹಾಸಕಾರರು ಇದರ ಮೇಲೆ ಬೆಳಕನ್ನು ಚೆಲ್ಲುತ್ತಾರೆ. ಐತಿಹ್ಯದ ಪ್ರಕಾರ ಅಕ್ಕಮಹಾದೇವಿಯ ಗುಹೆಯು ಒಂದೊಮ್ಮೆ ರಹಸ್ಯ ಶಕ್ತಿಯ ಚಟುವಟಿಕೆಗಳನ್ನು ನಡೆಸಲು ಕಾಪಾಲಿಕರಿಂದ ಬಳಸಲ್ಪಟ್ಟಿತ್ತು ಎಂದು ನಂಬಲಾಗಿದೆ. ಕೃಷ್ಣಾ ನದಿಯ ಮೇಲ್ಭಾಗ ಿರುವ ಈ ಗುಹೆಯು ಸುತ್ತಮುತ್ತಲೂ ಅತ್ಯಂತ ಆಕರ್ಷಕ ಭೂದೃಶ್ಯಾವಳಿಗಳನ್ನು ನೀವು ಕಾಣಬಹುದು. ಶ್ರೀಶೈಲನಿಂದ ಈ ಗುಹೆಯನ್ನು ತಲುಪಲು 2 ದಾರಿ ಇವೆ. ಒಂದು ರಸ್ತೆಯ ಮೂಲಕ ಹಾಗೂ ಇನ್ನೊಂದು ದೋಣಿಯ ಮೂಲಕ. ಶ್ರೀಶೈಲನಿಂದ ಕೃಷ್ಣಾ ನದಿಯಲ್ಲಿ ದೋಣಿಯ ಮೂಲಕ ಸುಮಾರು 1 ಗಂಟೆಯಷ್ಟು ಪ್ರಯಾಣ ಮಾಡಿದ ನಂತರ ಕೊಂಚ ಟ್ರೆಕ್ ಮಾಡುವುದರ ಮೂಲಕ ಈ ಗುಹೆಯನ್ನು ನೀವು ತಲುಪಬಹುದು. ಅಂದ ಹಾಗೆ ಅಕ್ಕಮಹಾದೇವಿ ಶಿವಮೊಗ್ಗ ಜಿಲ್ಲೆಯ
ಉಡಿತಡಿ ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ. ಈ ಗ್ರಾಮವನ್ನು ಉಡಗುಣಿ ಎಂತಲೂ ಕೂಡ ಕರೆಯುವ ವಾಡಿಕೆ ಇದೆ. ಇದು ಅಂದಹಾಗೆ ಉಡುಗುಣಿ ಶಿಕಾರಿಪುರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿವೆ. ಇಲ್ಲಿನ ವಾಸಿಗಳಾದಂತಹ ಶಿವಭಕ್ತರು ಆದಂತಹ ಓಂಕಾರ ಶೆಟ್ಟಿ ಹಾಗೂ ಲಿಂಗಮ್ಮ ದಂಪತಿಗಳ ಮಗಳಾಗಿ ಅಕ್ಕಮ್ಮ ಜನಿಸಿದ್ದರು. ಮುಂದೆ ಇವರು ಅಕ್ಕಮಹಾದೇವಿ ಎಂದು ಹೆಸರುವಾಸಿಯಾಗಿದ್ದಾರೆ. ಈ ಅಕ್ಕಮಹಾದೇವಿ ಗುಹೆ ಇರುವುದು ಶ್ರೀಶೈಲದಿಂದ ಕೇವಲ 20 ಕಿಲೋಮೀಟರ್ ಮಾತ್ರ. ಅಂದಹಾಗೆ ಶ್ರೀಶೈಲ ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲು ಜಿಲ್ಲೆಯ ಕೃಷ್ಣಾ ನದಿ ದಡದಲ್ಲಿದೆ. ಇಲ್ಲಿ ನೀವು ಮಲ್ಲಿಕಾರ್ಜುನ ಶಿವಲಿಂಗವನ್ನು ಕಾಣಬಹುದು. ಇದು ಶಿವನ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದಾಗಿದೆ. ಅಂದಹಾಗೆ ಪಾರ್ವತಿ ದೇವಿಯ 18 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಶಕ್ತಿಪೀಠ ಬ್ರಹ್ಮರಾಂಬ ದೇವಿಯನ್ನು ನೀವು ಇಲ್ಲಿ ಕಾಣಬಹುದು. ಅಂದಹಾಗೆ ಬ್ರಹ್ಮರಾಂಬ ಹಾಗೂ ಮಲ್ಲಿಕಾರ್ಜುನ ದೇವಸ್ಥಾನಗಳು ಶ್ರೀಶೈಲ ಬಸ್ ನಿಲ್ದಾಣದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿವೆ. ಇದೇ ಕಾರಣ ಶ್ರೀಶೈಲವನ್ನ ಹಾಗೂ ಇಲ್ಲಿಯ ಜ್ಯೋತಿರ್ಲಿಂಗವನ್ನ ದಕ್ಷಿಣದ ಕೈಲಾಸ ಎಂದೇ ಕರೆಯುತ್ತಾರೆ. ಹಿಂದೆ ರೆಡ್ಡಿ ರಾಜರ ಕಾಲದಲ್ಲಿ ಶ್ರೀಶೈಲವು ಸುವರ್ಣ ಯುಗದಲ್ಲಿತ್ತು. ಮಲ್ಲಿಕಾರ್ಜುನ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ದೇವಾಲಯದ ಎಲ್ಲ ಬದಿಗಳಲ್ಲಿ ಎತ್ತರದ ಓಪೆರಾಗಳಂತೆ ನಿರ್ಮಿಸಲಾಗಿತ್ತು. ಗರ್ಭಗೃಹವು ಅತ್ಯಂತ ಚಿಕ್ಕದಾಗಿದ್ದು ಪುರೋಹಿತರು ಮಾತ್ರ ಇಲ್ಲಿ ಒಳಗೆ ಪ್ರವೇಶಿಸಬಹುದು. ಗರ್ಭಗುಡಿಯ ಎದುರು ನಂದಿಯ ಅತಿ ದೊಡ್ಡ ವಿಗ್ರಹವಿದೆ. ಗರ್ಭಗೃಹದ ಬಾಗಿಲು ಬೆಳ್ಳಿಯಿಂದ ಲೇಪಿತವಾಗಿದೆ. ಅದರ ಎಡಭಾಗದಲ್ಲಿ ರತ್ನಗರ್ಭ ಗಣಪತಿಯ ವಿಗ್ರಹ ಮತ್ತು ಬಲಭಾಗದಲ್ಲಿ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿಯ ವಿಗ್ರಹಗಳನ್ನು ಕೂಡ ನೀವು ಕಾಣಬಹುದು. ಹಾಗೆಯೇ ಅಲ್ಲಿಯೇ ಹತ್ತಿರವೇ ನಿಮಗೆ ಪಾಂಡವರು ನಿರ್ಮಿಸಿದ್ದರು ಎನ್ನಲಾದ 5 ಶಿವಲಿಂಗಗಳನ್ನು ನೀವು ಕಾಣಬಹುದು. ಮಲ್ಲಿಕಾರ್ಜುನ ದೇವಸ್ಥಾನವು ಸಾಮಾನ್ಯವಾಗಿ ವಾರಾಂತ್ಯದಲ್ಲಿ ತುಂಬಿರುತ್ತದೆ. ಅದರಲ್ಲೂ ಶಿವರಾತ್ರಿ, ದಸರಾ, ಯುಗಾದಿಯಲ್ಲಂತೂ ಇಲ್ಲಿ ಭಕ್ತರ ದಿಂಡನ್ನೇ ನೀವು ಕಾಣಬಹುದು. ಅಂದಹಾಗೆ ಶ್ರೀಶೈಲಕ್ಕೆ ಹೋದಂತಹ ಭಕ್ತಾದಿಗಳಾಗಲಿ ಪ್ರವಾಸಿಗರಾಗಲಿ ಅಕ್ಕಮಹಾದೇವಿಯ ಗುಹೆ ಹಾಗೂ ನಾಗಾರ್ಜುನ ಆಣೆಕಟ್ಟು ಹಾಗೂ ಪಾತಾಳ ಗಂಗೆಯನ್ನ ತಪ್ಪದೆ ಭೇಟಿ ಕೊಡುತ್ತಾರೆ. ಸ್ನೇಹಿತರೆ, ಅಂದಹಾಗೆ ಆಂಧ್ರ ಪ್ರದೇಶದಲ್ಲಿರುವ ಈ ಶ್ರೀಶೈಲ ಕರ್ನಾಟಕ ರಾಜ್ಯದ ಪ್ರಮುಖ ನಗರಗಳಾದಂತಹ ಧಾರವಾಡದಿಂದ 559 ಕಿಲೋಮೀಟರ್ ದೂರದಲ್ಲಿದ್ದರೆ ಕಲಬುರಗಿಯಿಂದ 340 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ದಾವಣಗೆರೆಯಿಂದ 537 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 533 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಶ್ರೀಶೈಲಕ್ಕೆ ಹಾಗೂ ಅಕ್ಕಮಹಾದೇವಿ ಗುಹೆಯನ್ನು ಭೇಟಿ ಕೊಡಲು ಹಲವಾರು ಭಕ್ತಾದಿಗಳು 106 ಕಿಲೋಮೀಟರ್ಗಳವರೆಗೆ ಪಾದಯಾತ್ರೆಯನ್ನು ಕೂಡ ಮಾಡುತ್ತಾರೆ. ಶ್ರೀಶೈಲಿಗೆ ಹಲವಾರು ಬಸ್ಸುಗಳ ಸೌಕರ್ಯ ಕೂಡ ಇದೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ಈ ಪಾತಾಳ ಗಂಗೆಗೆ ಭೇಟಿ ಕೊಡಿ, ಈ ಅಕ್ಕಮಹಾದೇವಿ ಗುಹೆಗೆ ಭೇಟಿ ಕೊಡಿ. ಹಾಗೆಯೇ ಜಗತ್ಪ್ರಸಿದ್ಧ ಜ್ಯೋತಿರ್ಲಿಂಗವಾದಂತಹ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗಕ್ಕೂ ಕೂಡ ಭೇಟಿ ಕೊಡಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಟೇಕ್ ಕೇರ್.